ಬಿಜೆಪಿಯು ಸಂಘ ಪರಿವಾರದ ಮುಸ್ಲಿಂ ಮೋರ್ಚಾ ಹೊಂದಿದ್ದರೂ ಬಿಹಾರದಲ್ಲಿ ಅದಕ್ಕೆ ಒದಗುವ ಮಿತ್ರ ಪಕ್ಷ ಜೆಡಿಯು ತನ್ನ ಮೊದಲ 44 ಹೆಸರುಗಳಲ್ಲಿ 4 ಮಂದಿ ಮುಸ್ಲಿಮರು ಜೆಡಿಯು ಟಿಕೆಟ್ ಪಡೆದಿದ್ದಾರೆ. ಬಿಹಾರ ತೆರವಾಯ್ಕೆಗೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಮೊದಲ 44 ಜನರ ಪಟ್ಟಿ ಹೊರಗಿಟ್ಟಿದ್ದು ಮುಸ್ಲಿಂ ಸಮತೋಲನ ಕಾಯ್ದುಕೊಂಡಿದೆ. ತನ್ನ ಪಾಲಿನ ಕೋಟಾದಲ್ಲಿ ಶೇಕಡಾ 10ರಷ್ಟು ಮುಸ್ಲಿಂ ಅಭ್ಯರ್ಥಿಗಳನ್ನು ನಿಲ್ಲಿಸುವ ಉದ್ದೇಶ ಜೆಡಿಯು ಪಕ್ಷದ್ದು. ಮಿತ್ರ ಪಕ್ಷ ಬಿಜೆಪಿ ಮುಸ್ಲಿಮರಿಗೆ ತೀರಾ ಅಪರೂಪಕ್ಕೆ ಟಿಕೆಟ್ ನೀಡುತ್ತಿದೆ. ಮಿತ್ರ ಪಕ್ಷ ಇರುವಲ್ಲಿ ಅದು ಮುಸ್ಲಿಮರಿಗೆ ಟಿಕೆಟ್ ಕೊಡುವುದೇ ಇಲ್ಲ. ಬಿಜೆಪಿ ಬಹುತೇಕ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದ್ದು ಅದರಲ್ಲಿ ಮುಸ್ಲಿಮರು ಯಾರೂ ಇಲ್ಲ. ಜೈನ್ಪುರ, ಅಮರ್, ಜೋಕಿಹತ್, ಅರಾರಿಯಾ ಇದು ಸದ್ಯ ಮುಸ್ಲಿಂ ಅಭ್ಯರ್ಥಿಗಳಿಗೆ ಜೆಡಿಯು ನೀಡಿರುವ ಕ್ಷೇತ್ರಗಳಾಗಿವೆ. ಬಿಹಾರದಲ್ಲಿ 17% ಮುಸ್ಲಿಮರಿದ್ದು ಬಿಜೆಪಿ ಬಲಯುತಗೊಂಡ ಮೇಲೆ ಅವರ ಪ್ರಮಾಣಕ್ಕೆ ತಕ್ಕಂತೆ ಪ್ರಾತಿನಿಧ್ಯ ಸಿಗುತ್ತಿಲ್ಲ ಎಂಬ ದೂರು ಇದೆ. ಬಿಜೆಪಿ ಜೆಡಿಯು ತಲಾ 101 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಿದ್ದು ಬಿಜೆಪಿ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದೆ. ಹಾಲಿ ಸ್ಪೀಕರ್ ಶಾಸಕರು ಹಲವರಿಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿದೆ.